ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಸಹನಾ ಕಿಶೋರ್ ಲಾಗ್. ತಾಯಿ ಚಾಮುಂಡೇಶ್ವರಿ ಆಶೀರ್ವಾದದಿಂದ ಹಾಗೂ ಗುರು ರಾಘವೇಂದ್ರನ ಆಶೀರ್ವಾದದಿಂದ ನಾವು ಮಾಡ್ತಾರಂಥ ಬಿಸ್ನೆಸ್ಗಳು ತುಂಬ ಚೆನ್ನಾಗಿ ನಡೀತಾ ಇದೆ. ಎಲ್ಲದಕ್ಕೂ ಕೂಡ ನೀವುಗಳೇ ಕಾರಣ. ನಾವೆಲ್ಲಿದ್ದೀವಿ ಅನ್ನೋದು ನಿಮಗೆ ಗೊತ್ತಿಲ್ಲ, ನೀವೆಲ್ಲಿದ್ದೀರಾ ಅನ್ನೋದು ನಮಗೆ ಗೊತ್ತಿಲ್ಲ. ಬಟ್ ಆದರೂ ಕೂಡ ನಾವು ಮಾಡೋಂಥ ಪದಾರ್ಥನ ನೀವು ನಂಬಿ ನಮಗೋಸ್ಕರ ತೊಗೊಂಡು ಅದನ್ನು ಯೂಸ್ ಮಾಡ್ತಾಯಿದ್ದೀರಾ ನೋಡಿ, ತುಂಬಾ ಖುಷಿ ಆಗುತ್ತೆ. ಇವತ್ತು ಕೂಡ ಒಂದು ಸ್ವಲ್ಪ ಆರ್ಡರ್ ಸಿಕ್ತು ಅಂಥೇಳಿ ನಾವು ಪೌಡರ್ನ ಮಾಡ್ತಾಯಿದ್ದೀವಿ. ಅಂದರೆ ಅಮ್ಮನ ಮನೇಲಿ ಅಮ್ಮ ಎಲ್ಲ ಮಾಡಿ ಕೊಟ್ಟು ಕಳಿಸ್ತಾರೆ. ನಾನು ಅದನ್ನು ಮಿಲ್ಗೆ ಹಾಕ್ಸ್ಕೊಂಡು ಬಂದಮೇಲೆ ಅದನ್ನು ಆರಿಸಿ ಪೌಡ್ರ್ ಪ್ಯಾಕ್ ಮಾಡೋದನ್ನ ನಾವು ಮಾಡ್ಕೋತಾಯಿದ್ದೀವಿ. ಏಕೆಂದರೆ ಪಾಪುನ ಇಟ್ಕೊಂಡು ನಾನು ಒಬ್ಬಳೇ ಎಲ್ಲನೂ ಮಾಡ್ತೀವಿ ಅಂದರೆ ಆಗೋಲ್ಲ ಅಂತ. ಏಕೆಂದರೆ ಅದನ್ನು ಸೋಸಬೇಕು, ಹಾಗೆ ತೊಳಿಬೇಕು, ತೊಳೆದು ಒಣಗಾಕಿ ಮಾಡ್ತಾರೋದ್ರಿಂದ ಅಮ್ಮನೇ ಎಲ್ಲನೂ ಮಾಡಿ ಕೊಟ್ಟು ಕಳಿಸ್ತಾರೆ. ನಾವು ಅದನ್ನು ಮಿಲ್ಗೆ ಹಾಕಿಸ್ಕೊಂಡು ಪ್ಯಾಕ್ ಮಾಡ್ಕೋತಾಯಿದ್ದೀವಿ. ನೋಡಿ, ಈ ರೀತಿ ಇಷ್ಟೊಂದು ಐಟಮ್ಗಳನ್ನ ಹಾಕಿದ್ದೀವಿ. ಎಲ್ಲನೂ ಕೂಡ ವಾಶ್ ಮಾಡಿ ಒಣಗಾಕಿ ಮಾಡ್ತಾ ಇರೋದು ಪ್ರತಿಯೊಂದೂ ಕೂಡ. ಏಕೆಂದರೆ ಬಾಯಿ ಮಾತಿಗೆ ಮಾತ್ರ ವಾಶ್ ಮಾಡಿದ್ವಿ ಮತ್ತು ಒಣಗಾಕಿದ್ವಿ ಅಂತ ಹೇಳ್ತಾ ಇಲ್ಲ, ನಾವು ಮಾಡ್ತಿರೋದನ್ನ ನೀಟಾಗಿ ತೋರಿಸ್ತಾ ಇದ್ದೀನಿ. ಈ ರೀತಿ ಒಣಗಾಕಿ ಅದೆಲ್ಲ ನೀಟಾಗಿ ಒಂದು ಸ್ವಲ್ಪ ಡ್ರೈ ಆದಮೇಲೆ ಅದನ್ನು ಚೆನ್ನಾಗಿ ಫ್ರೈ ಮಾಡಿ ನಾವು ಈ ಒಂದು ಪೌಡರ್ನ ಮಾಡ್ತಾ ಇರೋದು. ನಮ್ಮಮ್ಮ ಅಂತೂ ತುಂಬ ಸಪೋರ್ಟ್ ಮಾಡ್ತಾಯಿದ್ದಾರೆ. ಈ ರೀತಿ ಮನೆ ಅಂತೂ ನಮ್ಮಮ್ಮನ ಮನೆ ಸ್ವಲ್ಪ ಚಿಕ್ಕದೇ ಇದೆ, ಬಟ್ ಒಂದು ಸ್ವಲ್ಪನೇ ಹಾಕೊಂಡು ಆರಿಸಿ ಮಾಡ್ತಾಯಿದ್ದೀವಿ. ಇವಾಗಂತೂ ಒಂದು 50ರಿಂದ 60 kg ಅಷ್ಟು ಆರ್ಡರ್ಸೇ ಬಂದಿತ್ತು. ಬಟ್ ಆರ್ಡರ್ಸ್ ಕೊಡೋದನ್ನ ನಾವು ಒಂದು 3ರಿಂದ 4 ದಿನ ಒಂದು ಸ್ವಲ್ಪ ಲೇಟಾಗೆ ಮಾಡಿಕೊಡ್ತಾಯಿದ್ದೀವಿ. ಏನಕ್ಕೆ ಅಂತ ರೀಸನ್ ಹೇಳ್ತೀನಿ ಕೇಳಿ. ಇವಾಗ ನೋಡಿ, ನಾವು ಕಾಳುಗಳನ್ನೆಲ್ಲ ಸೋಸ್ಕೋಬೇಕು, ಅದನ್ನು ತೊಳೆದು ಅದು ಒಣಗೋವರೆಗೂ ಕೂಡ ನಾವು ಉರಿಯೋದಿಲ್ಲ. ಅದರಿಂದ ಒಂದು 2-3 ದಿನ ಲೇಟ್ ಆದರೂ ಪರವಾಗಿಲ್ಲ, ಕೊಡ್ತೀವಿ, ಚೆನ್ನಾಗಿರೋದು ಕೊಡಬೇಕು ಅಂತ ಕೊಡ್ತಾ ಇರೋದು. ಈಗ ಆಲ್ರೆಡಿ ಎಲ್ಲ ಆಗಿ ಡಿಸ್ಪ್ಯಾಚ್ ಕೂಡ ಆಗಿ ಇವಾಗ ಆಲ್ರೆಡಿ ಕೊರಿಯರ್ ಆಫೀಸ್ ಕೂಡ ತಲುಪಿ ಎಲ್ಲ ಕೂಡ ಆಗಿದೆ. ಇವಾಗ ಯಾರ್ಯಾರು ಬುಕ್ ಮಾಡ್ಕೊಂಡಿದ್ದೀರೋ ಎಲ್ಲರದು ಕೂಡ ನೋಡಿ, ಇಷ್ಟೊಂದು ಪದಾರ್ಥಗಳನ್ನ ನಾವು ಹಾಕಿದ್ದೀವಿ. ಹಾಗೆ ಟೋಟಲು ನಾವು ಈ ಸಲ ಇನ್ನೂ ಒಂದು 4 ಪದಾರ್ಥನ ಸೇರಿಸಿದ್ದೀನಿ. ಲಾಸ್ಟ್ ಟೈಮು 32 ಇತ್ತು, ಈ ಸಲ 36 ಐಟಮ್ಗಳನ್ನ ಸೇರಿಸಿ ಮಾಡಿರೋಂಥ ಪೌಡರ್ ಇದು. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿದೆ. ಹಾಗೆಯೇ ಇದರಲ್ಲಿ ಯಾವುದು ನಮಗೆ ಜೀರ್ಣ ಆಗುತ್ತೆ, ಯಾವುದು ಆಗೋದಿಲ್ಲ, ಹಾಗೆ ಯಾವುದು ಎಕ್ಸೆಸ್ ಆಫ್ ಹೀಟ್ ಇದೆ, ಹಾಗೆ ಯಾವುದು ತುಂಬಾ ಕೋಲ್ಡ್ ಇದೆ ಅಂತ ನೋಡಿಕೊಂಡು ಅದಕ್ಕೆ ಬ್ಯಾಲೆನ್ಸ್ ಆಗೋ ಥರ ಅಳತೆಯಲ್ಲಿ ನಾವು ಹಾಕಿ ಮಾಡಿರೋದು. ಏಕೆಂದರೆ ಎಲ್ಲರ ಬಾಡಿನೂ ಯಾವ್ಯಾವ ಥರ ಇರುತ್ತೆ ಅನ್ನೋದನ್ನು ನಾವು ಯೋಚನೆ ಮಾಡ್ಕೋಬೇಕಲ್ವ. ಯಾಕೆಂದರೆ ಅವ್ರಿಗೆ ಎಕ್ಸೆಸ್ ಆಫ್ ಹೀಟ್ ಇದ್ದರೆ ಅವ್ರಿಗೆ ತುಂಬ ಇನ್ನೂ ಹೀಟ್ ಆಗೋದ್ರೆ ಕಷ್ಟ, ಹಾಗೆಯೇ ತುಂಬ ಕೋಲ್ಡ್ ಇರೋರಿಗೆ ಇನ್ನೂ ಕೋಲ್ಡ್ ಆಗೋದ್ರೂ ಕಷ್ಟ. ಅದರಿಂದ ಎರಡಕ್ಕೂ ಕೂಡ ಬ್ಯಾಲೆನ್ಸ್ ಆಗಬೇಕು ಅಂಥೇಳಿ ಎಲ್ಲನೂ ಕೂಡ ಸಮ ಪ್ರಮಾಣದಲ್ಲಿ ಹಾಕಿ ಈ ಒಂದು ಪೌಡರ್ನ ನಾವು ಮಾಡಿರೋದು. ಹಾಗೆ ಡ್ರೈ ಫ್ರೂಟ್ಸಲ್ಲಿ ನಾವು ಎಲ್ಲ ಥರ ಡ್ರೈ ಫ್ರೂಟ್ಸ್ನ ಹಾಕಿ ಮಾಡಿಲ್ಲ, ಯಾಕೆಂದರೆ ಅದು ಮಂದ ಆಗಿಬಿಡುತ್ತೆ, ಒಂದು ಸ್ವಲ್ಪ ಜೀರ್ಣ ಆಗೋದು ಕಷ್ಟ ಅಂಥೇಳಿ ನಮಗೆ ಇಂಪಾರ್ಟೆಂಟ್ ಆಗಿರೋಂಥ ಪದಾರ್ಥಗಳನ್ನ ಹಾಕಿ ಈ ಒಂದು ಪೌಡರ್ನ ಮಾಡಿದ್ದೀವಿ. ನೀವೇ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಹುರಿದು ಈ ಒಂದು ಪೌಡರ್ನ ನಮ್ಮಮ್ಮ ಮಾಡಿ ನಮಗೆ ಕೊಟ್ಟು ಕಳಿಸ್ತಾರೆ. ನಾವು ಅದನ್ನು ಮಿಲ್ಗೆ ಹಾಕ್ಸ್ಕೊಂಡು ಪೌಡರ್ ಮಾಡಿ ಪ್ಯಾಕ್ ಮಾಡ್ಕೊತಾಯಿದ್ದೀನಿ. ಏನಕ್ಕೆ ಅಂದರೆ ಪಾಪು ಇದೆ ಅಲ್ವಾ, ಅದರಿಂದ ಈ ರೀತಿ ಈ ಒಂದು ಪೌಡರ್ ನಿಮಗೆ ವೆಯ್ಟ್ ಲಾಸ್ ಪೌಡರ್ ಕೂಡ ಆಗುತ್ತೆ, ಮಲ್ಟಿ ವಿಟಮಿನ್ಸ್ ಇರೋಂಥ ಪೌಡರ್ ಕೂಡ ಆಗುತ್ತೆ, ಅಂದರೆ ಪ್ರೋಟೀನ್ ಇರೋಂಥ ಪೌಡರ್ಸ್ ಕೂಡ ಆಗುತ್ತೆ, ಹಾಗೆ ವೆಯ್ಟ್ ಲಾಸ್ ಪೌಡರ್ ಕೂಡ ಆಗುತ್ತೆ. ನೀವು ವೆಯ್ಟ್ ಲಾಸ್ಗೆ ಒಂದು ಪೌಡರು, ಹಾಗೆ ಪ್ರೋಟೀನ್ಗೆ ಒಂದು ಪೌಡರ್ ಥರ ತೊಗೋಬೇಕು ಅನ್ನೋದಿಲ್ಲ. ಎಲ್ಲ ಥರ ವಸ್ತುಗಳನ್ನೂ ಕೂಡ ಪದಾರ್ಥಗಳನ್ನೂ ಕೂಡ ನಾವು ಇಲ್ಲಿ ಸೇರಿಸಿ ಮಾಡಿದ್ದೀವಿ ಈ ಒಂದು ಪೌಡರ್ನ ತುಂಬ ಜನ ಬುಕ್ ಮಾಡ್ಕೊಂಡಿದ್ದೀರಾ, 1 kgನೇ ತೊಗೋತಾ ಇದ್ದೀರಾ. ಆಲ್ರೆಡಿ ಇನ್ನೂ ಕೆಲವೊಬ್ಬರು ಯೂಸ್ ಕೂಡ ಮಾಡ್ತಾಯಿದ್ದೀರಾ. ಯಾರೆಲ್ಲ ಫೀಡ್ಬ್ಯಾಕ್ ಕೊಡ್ತಾರೆ ಅವಾಗ ನಾನು ನೆಕ್ಸ್ಟ್ ವ್ಲಾಗ್ಗಳಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ನೋಡಿ, ಮಿನಿಮಮ್ ನಮಗೆ ಒಂದು 60 kg ಅಷ್ಟು ಬೇಕಿತ್ತು. ಒಂದು ಅಳತೆಯಲ್ಲಿ ನಾವು ಮಾಡಿದ್ವಿ. ಈ ಥರ ಒಂದು ದೊಡ್ಡ ಬೌಲಲ್ಲಿ 2 ಬೌಲಷ್ಟು ಪೌಡರ್ನ ಮಾಡಿದ್ದೀವಿ. ಇದು ಕೂಡ ಇವಾಗ ಆಲ್ರೆಡಿ ಆರ್ಡರ್ಸ್ಗೆ ಸರಿ ಹೋಯ್ತು, ಇವಾಗಲೂ ಸೋಲ್ಡ್ ಔಟ್ ಆಗೋಯ್ತು. ಈಗ ಮತ್ತೆ ಬೇಕು ಅನ್ನೋರು ಬೇಗ ಬುಕ್ ಮಾಡ್ಕೊಳ್ಳಿ. ಆದಷ್ಟು ಅದನ್ನು ಕೂಡ ರೆಡಿ ಮಾಡಿ ನಿಮಗೆ ಕೊರಿಯರ್ ಕೂಡ ಮಾಡಿಕೊಡ್ತೀವಿ ಅಂಥೇಳಿ ತಿಳಿಸ್ಕೊಟ್ಟಿದ್ದೀನಿ. ಏನಕ್ಕೆ ಆರ್ಡರ್ಸ್ ಇನ್ನೂ ಬಂದಿಲ್ವಲ್ಲ ಅಂತ ಕೆಲವೊಬ್ಬರು ಕೇಳ್ತಾನೆ ಇದ್ದರು. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. 1-2 ದಿನ ನೀವು ಟೈಮ್ ಕೊಟ್ಟರೆ ತುಂಬ ಚೆನ್ನಾಗೇ ಮಾಡಿ ಕೊಟ್ಟು ಕಳಿಸ್ತೀವಿ ಅಲ್ವಾ. ಅದನ್ನು ನೀವು 1 ತಿಂಗಳವರೆಗೂ ಕೂಡ ಇಟ್ಟರು ಏನೂ ಆಗಬಾರ್ದು, ಅಷ್ಟು ಚೆನ್ನಾಗಿ ಮಾಡಿದ್ದೀವಿ. ಏನಕ್ಕೆ ಸುಮ್ಮನೆ ತೊಳೆದ್ವಿ ಅದನ್ನು ಒಣಗಿಸಿದ್ವಿ ಅಂತ ಹೇಳ್ಬಿಟ್ಟು ಮಾಡಿದ್ರೆ ಅದು ತುಂಬ ದಿನ ಇಟ್ಟರೂ ಕೂಡ ಕೆಟ್ಟೋಗ್ಬಿಡುತ್ತೆ ಅನ್ನೋ ಒಂದು ಪ್ರಾಬ್ಲಮ್ಮು. ಆಮೇಲೆ ಚೆನ್ನಾಗಿ ಹುರಿದಿಲ್ಲ ಅಂದರೂ ಕೂಡ ಅದು ಬೇಗನೆ ಬೂಸ್ಲು ಥರ ಬಂದುಬಿಡುತ್ತೆ, ಒಳಗಡೆ ಕಿಟ್ಟ ಥರ ಕಟ್ಟುತ್ತೆ ಅಂತ ನಾವು ಈ ಥರ ಮಾಡಿದ್ದೀವಿ ಅಷ್ಟೇ. ಈಗ ಆಲ್ರೆಡಿ ಯಾರ್ಯಾರೆಲ್ಲ ವೆಯ್ಟ್ ಲಾಸ್ನ ಬುಕ್ ಮಾಡ್ಕೊಂಡಿದ್ದೀರೋ ಅವರೆಲ್ಲರಿಗೂ ಕೂಡ ಆಲ್ರೆಡಿ ಆಗಿದೆ. ಇವಾಗ ಆರ್ಡರ್ಸ್ ಕೊಡೋರು ಕೂಡ ಕೊಡ್ಬೋದು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀವಿ. ನೋಡಿ, ಮಿಲ್ಗೆ ಹಾಕ್ಸ್ಕೊಬಂದು ಅದನ್ನು ಜರಡಿ ಕೂಡ ಆಡಿ ನೀಟಾಗಿ, ಜರಡಿಲೂ ಕೂಡ ಏನೂ ಕೂಡ ಬರಬಾರ್ದು ಒಂದು ಹಿಟ್ಟಲ್ಲಿ ಅಂತ ನೀಟಾಗಿ ಕೂತ್ಕೊಂಡು ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಕೂಡ ನಾವು ಈ ಕೆಲಸನ ಮಾಡ್ಕೋತೀವಿ. ಅಲ್ಲಿ ಅಮ್ಮ ಎಲ್ಲನೂ ಕೂಡ ಹುರಿದು ಅವರು ಸೋಸಿ ತೊಳೆದು ಎಲ್ಲನೂ ಕೂಡ ಮಾಡಿ ಕೊಟ್ಟು ಕಳಿಸ್ತಾರೆ.
ಈ ಒಂದು ಪೌಡರ್ನ ನೀವು ಯಾವ ಥರ ಮಾಡಿಕೊಂಡು ನೀವು ತೊಗೋಬೇಕು ಅನ್ನೋದನ್ನು ಕೂಡ ವಿಡಿಯೋ ಶೇರ್ ಮಾಡಿದ್ದೀನಿ. ಮತ್ತೊಮ್ಮೆ ಬೇಕು ಅಂದರೂ ಕೂಡ ಮಾಡಿಕೊಡ್ತೀನಿ. ನಾನು ನನ್ನ ಹಸ್ಬೆಂಡು ಕೂಡ ಇವಾಗ ಇದನ್ನೇ ತೊಗೋತಾ ಇರೋದು. ಮತ್ತೆ ಎಷ್ಟು ಕೆ ಜಿ ನಾನು ಸಣ್ಣ ಆಗಿದ್ದೀನಿ ಅಂತಲೂ ಕೂಡ ನಿಮಗೆ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ನೋಡಿ, ಈ ರೀತಿ ಒಂದು ಪ್ಯಾಕ್ನ ಮಾಡ್ತಾಯಿದ್ದೀವಿ. ಬಟ್ ಈ ಪ್ಯಾಕಿಂಗು ಕೆಲವೊಬ್ರದ್ದು ಅದು ಓಪನ್ ಆಗಿಬಿಟ್ಟಿತ್ತು ಅಂತ ಹೇಳಿ ಈ ಥರ ಈ ಮಿಷಿನಲ್ಲಿ ಇವಾಗ ನಾವು ಪ್ಯಾಕ್ ಮಾಡ್ತಾಯಿದ್ದೀವಿ. ಯಾಕೆಂದರೆ ಏನೇ ಆದರೂ ಕೂಡ ಅದು ಓಪನ್ ಆಗಬಾರ್ದು. ನೀವು ಕತ್ತರಿ ತೊಗೊಂಡು ಕಟ್ ಮಾಡಿದ್ರೆ ಮಾತ್ರ ಓಪನ್ ಆಗಬೇಕು. ಆ ಥರ ಈ ಮಿಷಿನಲ್ಲಿ ಈ ಸತಿ ನಾವು ಪ್ಯಾಕಿಂಗ್ನ ಮಾಡ್ತಿರೋದು. ನಾವು ಫಸ್ಟ್ ಟೈಮ್ ಮಾಡ್ತಿದ್ವಿ ಅಲ್ವಾ, ನಮ್ಗೆ ಅದ್ರ ಬಗ್ಗೆ ಅಷ್ಟಾಗಿ ಗೊತ್ತಿರಲಿಲ್ವಲ್ಲ. ಆವಾಗ ಒಂದು 2-3 ಜನದ್ದು ಅದು ಓಪನ್ ಆಗಿಬಿಟ್ಟಿತ್ತು. ಅದರಿಂದ ಇವಾಗ ಈ ಥರನೇ ಪ್ಯಾಕಿಂಗ್ ಮಾಡ್ತಾ ಇರೋದು. ನೋಡಿ, ಈ ರೀತಿ ಅರ್ಧರ್ಧ ಕೆ ಜಿದು 1 ಕೆ ಜಿದೆಲ್ಲನೂ ಕೂಡ ರೆಡಿ ಮಾಡಿ ಆಲ್ರೆಡಿ ಡಿಸ್ಪ್ಯಾಚ್ ಕೂಡ ಆಗಿ ಆಲ್ರೆಡಿ ಎಲ್ಲನೂ ಕೂಡ ಹೋಗಿ ಕೂಡ ಆಗಿದೆ. ಮತ್ತೆ ಬೇಕು ಅನ್ನೋರು ಕೂಡ ಬೇಗ ಬುಕ್ ಮಾಡ್ಕೊಳ್ಳಿ ಅಂಥೇಳಿ ಈ ಒಂದು ಲಾಗಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಲಾಗ್ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆಯೇ ಕಮ್ಮಿ ಪದಾರ್ಥಗಳನ್ನ ಹಾಕಿ, ಅಂದರೆ 1 ಕೆ ಜಿ ಪೌಡರ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡಿ ಸಿಸ್ಟರ್ ಅಂತ ಕೇಳ್ತಾನೆ ಇದ್ದೀರಾ. ಅದನ್ನು ಕೂಡ ನೆಕ್ಸ್ಟ್ ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಅವಾಗ ನಿಮಗೆ ಅಳತೆ ಗೊತ್ತಾಗ್ಬಿಟ್ರೆ ನೀವು ಮನೇಲಿ ಮಾಡ್ಕೋತೀವಿ ಅನ್ನೋರು ಕೂಡ ಮಾಡ್ಕೋಬೋದು, ಅಥವಾ ಆಗಲ್ಲ ಹೊರಗಡೆ ಕೆಲ್ಸಕ್ಕೆ ಹೋಗ್ತೀವಿ ಅನ್ನೋರು ನಮ್ಮ ಹತ್ರನೇ ಕೂಡ ತೊಗೋಬೋದು ಅಂಥೇಳಿ ಒಂದು ಲಾಗಲ್ಲಿ ತಿಳಿಸ್ಕೊಡ್ತಾ ಏನು ಮಾಡ್ತಿದ್ದೀನಿ. ಒಂದು ಲಾಗ್ ಇಷ್ಟ ಆಯಿತು ಅನ್ನೋರು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹೇಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋರು ಕೂಡ ಮಾಡಿ. ಥ್ಯಾಂಕ್ ಯು.